ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತು ಚಿಕನ್ ಗ್ರೇವಿ ಥರ ಮಾಡೋಣ ಅಂತ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಈರುಳ್ಳಿ, ಟೊಮೊಟೊ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಇನ್ನೊಂದು ಬೌಲಲ್ಲಿ ಅದು ಕಾಣಿಸ್ತಾ ಇಲ್ಲ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಮಸಾಲೆಗಳನ್ನ ತೆಗೆದು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ತೊಳೆದಿಟ್ಕೊಂಡಿರುವಂಥ ಚಿಕನ್ ಹಾಕಿ, ಹಾಗೆ ಅದಕ್ಕೆ ಸ್ವಲ್ಪ ಅಡುಗೆ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು, ಹಾಗೆ ಚಿಕನ್ ಮಸಾಲ ಒಂದೆರಡು ಸ್ಪೂನಷ್ಟು ಚಿಕನ್ ಮಸಾಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಚಿಕನ್ ಚಪಾತಿಗಾಗಿರ್ಬೋದು, ಮುದ್ದೆ, ಅನ್ನ ಎಲ್ಲದಕ್ಕೂ ಕೂಡ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಹಾಗೆ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಸಪ್ರೇಟ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕಾಗುತ್ತೆ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ ಪೇಸ್ಟ್ ಕೂಡ ಇವಾಗ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕಾಗುತ್ತೆ. ಹಾಗೆ ಇವಾಗ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಪೇಸ್ಟ್ ಅಂದರೆ ಒಂದು ಬೌಲಷ್ಟು ಟೊಮೊಟೊ ಪೇಸ್ಟ್ನ ತೊಗೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಹಾಗೆ ಇವಾಗ ಇನ್ನೊಂದು ಬಾಣಲೆಗೆ ನಾವು ಚಿಕನ್ ಎಲ್ಲ ಹಾಕಿ ಅದನ್ನು ಫ್ರೈ ಮಾಡ್ತಾ ಇದ್ವಲ್ಲ, ಅದಕ್ಕೆ ಇವಾಗ ಚಿಕನ್ ಇರೋ ಬಾಣಲೆಗೆ ಸ್ವಲ್ಪ ಖಾರದ ಪುಡಿ 1 ಸ್ಪೂನಷ್ಟು, ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ. ಅಂದರೆ ಇದರಲ್ಲಿ ಒಂದು ಸ್ವಲ್ಪ ಕೂಡ ನಾವು ನೀರು ಹಾಕಿಲ್ಲ, ಅದನ್ನು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಅಂದರೆ ಆಲ್ರೆಡಿ ಚಿಕನ್ನಲ್ಲೂ ಕೂಡ ನೀರಿನ ಅಂಶ ಬಿಟ್ಕೊಂಡಿದೆ ಅಲ್ಲಿ. ಹಾಗೆ ಇನ್ನೊಂದು ಬಾಣಲೆಯಲ್ಲಿ ಇವಾಗ ಅದು ಕೂಡ ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ತೆಂಗಿನಕಾಯಿ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಪೇಸ್ಟ್ ಮತ್ತು ಮಸಾಲೆ ಪೇಸ್ಟ್ ಇತ್ತಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಕಡೆ ಬಾಣಲೆಗೆ ಚೆನ್ನಾಗಿದು ಮಿಕ್ಸ್ ಆಗ್ತಿದೆ, ನೀರಿನ ಅಂಶ ಎಲ್ಲ ಬಿಟ್ಟಿದೆ ಚಿಕನ್ನು. ಇವಾಗ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು. ಹಾಗೆ ಇನ್ನೊಂದು ಬಾಣಲೆಗೆ ನಾವು ಅದನ್ನೆಲ್ಲ ಪೇಸ್ಟ್ ಎಲ್ಲ ಹಾಕ್ಕೊಂಡಿದ್ವಲ್ಲ, ಇವಾಗ ಪೇಸ್ಟಿಗೆ ತಕ್ಕಷ್ಟು ನಾವು ಉಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಕಡೆ ಕೂಡ ತುಂಬ ಚೆನ್ನಾಗಿ ಅಂದರೆ ಚಿಕನ್ ಕೂಡ ಚೆನ್ನಾಗಿ ಇದಾಗಿದೆ. ಹಾಗೆ ಇವತ್ತು ಕಾಯಿ ಕಿತ್ತಿದ್ರು ತೋಟದಲ್ಲಿ, ಎಲ್ಲ ತೊಗೊಂಬಂದು ಸಾಯಂಕಾಲ ಆಗಿಬಿಟ್ಟಿತ್ತು ತೊಗೊಂಬಂದು ಹಾಕೋ ಅಷ್ಟರಲ್ಲಿ. ತೊಗೊಂಬಂದು ಎಲ್ಲರೂ ಕೂಡ ಒಳಗಡೆ ಹಾಕ್ತಾಯಿದ್ರು, ನಾನು ಅಡುಗೆ ಮಾಡ್ತಾಯಿದ್ದೆ. ಬಂದು ತೆಂಗಿನಕಾಯಿ ಎಲ್ಲ ಎತ್ತಾಕೋಕ್ಕೆ ಆಗಲಿಲ್ಲ. ಇದು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಚಿಕನ್ ಕೂಡ. ಇವಾಗ ಪೇಸ್ಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಪೇಸ್ಟು, ಟೊಮೊಟೊ ಪೇಸ್ಟ್ ಎಲ್ಲ ಇತ್ತಲ್ಲ ಅದನ್ನು ಇವಾಗ ಈ ಬಾಣಲೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಾಣಲೆಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಒಂದೇ ಸತಿ ಪೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಚಿಕನ್ ಕೂಡ ಹಾಕ್ಬೋದು. ಇಲ್ಲ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅಂತ ನಾನು ಈ ಥರ ಮಾಡ್ತೀನಿ ಕೆಲವೊಂದು ಸತಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಒಂದೇ ಸತಿ ಬಾಣಲೆಗೆ ಹಾಕ್ಕೊಂಡು ಪೇಸ್ಟ್ ಎಲ್ಲ ಅದನ್ನ ಮಾಡಿಕೊಂಡು ನೆಕ್ಸ್ಟ್ ಚಿಕನ್ ಹಾಕಿದ್ರೆ ಅಷ್ಟು ಅಂದರೆ ರುಚಿ ಬರುತ್ತೆ, ಅಷ್ಟೊಂದು ಇದಾಗಲ್ಲ. ಅದನ್ನು ಸಪ್ರೇಟಾಗಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಅಂತ ನಾನು ಈ ಥರ ಮಾಡ್ತೀನಿ. ಇವಾಗ ಅದು ಸ್ವಲ್ಪ ಹೊತ್ತು ಕುದೀಲಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಒಂದು 5 ನಿಮಿಷ ಬೆಂದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆಲ್ರೆಡಿ ಪೇಸ್ಟು ಕೂಡ ಬೆಂದಿದೆ. ಹಾಗೆ ಎಣ್ಣೆಯಲ್ಲೇ ಚಿಕನ್ ಕೂಡ ಬೆಂದಿತ್ತಲ್ಲ, ಒಂದು 5 ನಿಮಿಷ ಸಾಕು ಅದು ಸ್ವಲ್ಪ ಬೆರಿಯೋಕ್ಕೆ. ಹಾಗೆ ಇನ್ನೊಂದು ಕಡೆ ಅದು ಸ್ವಲ್ಪ ಬೆಂದಾದಮೇಲೆ ಇವಾಗ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ಇವಾಗ ಚಪಾತಿ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಅಂದರೆ ಆಲ್ರೆಡಿ ಲೇಟ್ ಆಗಿದೆ, ಮಧ್ಯಾಹ್ನ ಕೂಡ ಯಾರೂ ಕೂಡ ಊಟನೇ ಮಾಡಿಲ್ಲ. ಹಾಗಾಗಿ ಬೇಗ ಆಗೋದ್ಲಿ ಅಂತ ಅಡುಗೆ ಇವಾಗ ನಾನು ಲಟ್ಟಿಸ್ಕೊಡ್ತಾ ಇದ್ದೆ. ನಮ್ಮ ಮನೆಯವರೆಲ್ಲ ಸುಡ್ತಾಯಿದ್ರು ಚಪಾತಿನ. ಅಂದರೆ ಈ ಥರ ಚಪಾತಿ ಮಾಡಬೇಕಾದ್ರೆ ಲಟ್ಸೋರೊಬ್ಬರು ಸುಡೋರೊಬ್ಬರು ಇದ್ದರೆ ತುಂಬಾ ಖುಷಿಯಾಗ್ಬಿಡುತ್ತೆ. ಡಬಲ್ ಕೆಲಸ ನಾವು ಒಬ್ಬರೇ ಮಾಡೋದ್ರೆ ನಿಂತ್ಕೊಂಡು ಒಂಥರ ಹಿಂಸೆ ಅನಿಸುತ್ತೆ. ತುಂಬ ಹೊತ್ತು ನಿಂತ್ಕೋಬೇಕಾಗುತ್ತೆ ಈ ಚಪಾತಿ ಮಾಡಬೇಕಾದ್ರೆ. ಅಂದರೆ ಇಬ್ಬಿಬ್ಬರು ಅಂದರೆ ಹಳ್ಳಿ ಸೈಡು ಎರಡೆರಡೇ ಚಪಾತಿ ಆ ಥರ ಇಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಚಪಾತಿನ ತಿಂತಾರೆ ಕೆಲವೊಬ್ಬರು. ಹಾಗಾಗಿ ನಮ್ಮ ಮನೇಲಿ 3, 4 ಈ ಥರ ತಿಂತಾ ಇರ್ತಾರೆ. ಹಾಗಾಗಿ ನಂಗೆ ಅಷ್ಟೊಂದು ನಿಂತ್ಕೊಂಡೆಲ್ಲ ಮಾಡೋ ಅಷ್ಟರಲ್ಲಿ ಕಾಲು ನೋವು ಬಂದುಬಿಡುತ್ತೆ ಅಂತ ಕೆಳಗಡೆ ಕೂತ್ಕೊಂಡು ಇವತ್ತು ಚಪಾತಿನೆಲ್ಲ ಲಟ್ಟಿಸ್ಕೊಡ್ತಾ ಇದ್ದೆ. ಅಂದರೆ ನಮ್ಮ ಮನೆಯವರು ಪಾಪ ಕೊಡು ಇನ್ನೇನು ಲೇಟ್ ಆಗಿದೆಯಲ್ಲ ಆಲ್ರೆಡಿ ಅಂತ ಅವರೇ ಸುಟ್ಕೊಡ್ತೀನಿ ಅಂತ ಚಪಾತಿನೆಲ್ಲ ಅವರೇ ಸುಡ್ತಾಯಿದ್ರು. ನಾನು ತೊಗೊಂಬಂದು ಈ ಥರ ಎಲ್ಲ ಲಟ್ಟಿಸ್ಬಿಟ್ಟು ಒಂದು ವೇಲ್ ಮೇಲೆ ಹಾಕ್ತಾಯಿದ್ದೆ. ಅವ್ರು ಎತ್ಕೊಂಡು ಸುಡ್ತಾಯಿದ್ರು. ಅಂದರೆ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಮಕ್ಕಳು ಕೂಡ ಬೇಗ ಮನಿಕೊಂಡ್ಬಿಡ್ತಾರೆ ಊಟ ಮಾಡ್ದೇ. ಮಧ್ಯಾಹ್ನ ಕೂಡ ಸರಿಯಾಗಿ ತಿಂದಿರಲ್ಲ. ಹಾಗಾಗಿ ಬೇಗ ಆಗಲಿ ಅಂತ ನಮ್ಮ ಮನೆಯವ್ರು ಇವತ್ತು ಹೆಲ್ಪ್ನ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಹೆಣ್ಮಕ್ಳಿಗೆ ಈ ಥರ ನಾವು ಮಾಡೋ ಕೆಲಸದಲ್ಲಿ ಈ ಥರ ಹೆಲ್ಪ್ ಮಾಡೋರು ಯಾರಾರು ಇದ್ದರೆ ನಮಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಅಂದರೆ ಯಾರಾರ ಈ ಥರ ಹೆಲ್ಪ್ ಮಾಡ್ತಾ ಇರಲಿ ಅಂತ ಕಾಯ್ತಾ ಇರ್ತೀವಿ ಅನಿಸುತ್ತೆ. ಹಾಗೆ ಇವತ್ತು ನಮ್ಮ ಮನೆಯವರು ಕೂಡ 1-2 ಸತಿಯಿಂದ ಈ ಥರ ಮಾಡಿಕೊಡ್ತಾ ಇದ್ದಾರೆ. ನನಗೂ ಅಂತೂ ಖುಷಿನೇ ಆಯಿತು.
ಅವ್ರು ಚಪಾತಿಯೆಲ್ಲ ಸುಟ್ಕೊಡ್ತಾಯಿದ್ರು. ನೋಡಿ ಫ್ರೈ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಗ್ರೇವಿ ಕೂಡ ಅನ್ಕೋಬೋದು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಹಾಗೆ ಎಲ್ಲರೂ ಕೂಡ ಇವಾಗ ಕೂತ್ಕೊಂಡು ತಿಂತಾ ಇದ್ದೀವಿ. ಕೆಲವೊಬ್ಬರು ಶ್ರಾವಣದಲ್ಲಿ ಚಿಕನ್ನು, ಮಟನ್ ತಿನ್ನಲ್ಲ ಅಂತಾರೆ. ಅದು ನಂಗೆ ಗೊತ್ತಿಲ್ಲ. ಆದರೆ ನಾವು ಶ್ರಾವಣದಲ್ಲಿ ಚಿಕನ್, ಮಟನ್ ತಿಂತೀವಿ. ನಾವು ಮಾಂಸಾಹಾರಿ ಆಗಿರೋದ್ರಿಂದ ಶ್ರಾವಣದಲ್ಲಿ ಬಿಡೋದು, ಆಷಾಢದಲ್ಲಿ ಬಿಡೋದು ಆ ಥರ ಏನಿಲ್ಲ. ಅಂದರೆ ಶ್ರಾವಣದಲ್ಲಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಆಗಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಕೆಲವೊಬ್ಬರು ದೈವ ಭಕ್ತಿ ಅಂದರೆ ಈ ಶ್ರಾವಣದಲ್ಲಿ ಹಬ್ಬಗಳು ಜಾಸ್ತಿ ಬರೋದ್ರಿಂದ ತಿನ್ನಲ್ಲ ಅಂತಾರೆ. ಕೆಲವೊಬ್ಬರು ಕೆಲವೊಂದು ಥರ ಆಚರಿಸ್ತಾರೆ. ಆದರೆ ನಾವು ಶ್ರಾವಣ, ಆಷಾಢ ಆ ಥರ ಯಾವುದೂ ಬಿಡಲ್ಲ. ಶ್ರಾವಣದಲ್ಲೂ ಕೂಡ ನಾವು ಚಿಕನು, ಮಟನು ಈ ಥರ ತಿಂತೀವಿ. ಹಾಗೆ ಇದು 2 ಡೇಸ್ ಲಾಗ್ ಆಗಿರುತ್ತೆ. ಹಾಗೆ ಮೇಕೆ ಮರಿಗಳಿಗೆಲ್ಲ ಬೆಳಗ್ಗೆನೇ ಇದಾಕಿದ್ರು ಹುಲ್ಲು. ಖಾಲಿ ಆಗಿಬಿಟ್ಟಿತ್ತು, ಅರಸ್ತಾ ಇತ್ತು ಅಂತ ನಾನು ಬಂದು ಸ್ವಲ್ಪ ಒಣ ಹುಲ್ಲನ್ನೇ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಹುಲ್ಲೆಲ್ಲ ಇತ್ತಲ್ಲ, ಹಾಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ಅದು ಯಾಕೋ ತಿಂತಾನೇ ಇರಲಿಲ್ಲ. ಹಾಗಾಗಿ ಒಣ ಹುಲ್ಲನ್ನ ಹಾಕಿದ್ರೆ ತಿನ್ಬೋದಲ್ಲ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಅಂದರೆ ಇವಾಗ ಕೆಳಗಡೆ ಕಟ್ತಾ ಇಲ್ಲ ಅಷ್ಟೊಂದು. ಅಂದರೆ ಮಳೆಗಳು ಬರ್ತಾನೆ ಇರುತ್ತೆ. ಮಳೆ ಬಂದಾದಮೇಲೆ ಮೇಕೆ ಎಲ್ಲ ನೆಂದೋಗ್ಬಿಡುತ್ತೆ ಶೀತಕ್ಕೆ. ಅವಾಗೂ ನಮ್ಗೆ ಹೇಗೆ ಮಳೇಲಿ ನೆನೆದ್ರೆ ಹೇಗೆ ನಮಗೆ ಎಫೆಕ್ಟ್ ಆಗುತ್ತೋ ಹಾಗೆ ಮೇಕೆ ಮರಿಗಳು ಕೂಡ ಇದಾಗುತ್ತೆ ಅಂತ ಇವಾಗ ಶೆಡ್ಡಲ್ಲೇ ಕಟ್ತಾ ಇದ್ದೀವಿ. ಇನ್ನು ಮರಿಗಳನ್ನೆಲ್ಲ ಒಳಗಡೆ ಕೂಡಾಕ್ಬಿಡ್ತೀವಿ. ಇವಾಗ ಮತ್ತೆ ಪೂರ್ತಿ ಮೇಕೆನೆಲ್ಲ ತೆಗೆದ್ಬಿಟ್ಟು ಮತ್ತೆ ಮರಿಗಳನ್ನ ತರಬೇಕು ಅಂತ ಪ್ಲಾನಲ್ಲಿದ್ದಾರೆ ನಮ್ಮ ಮನೆಯವರು. ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು. ಅಂದರೆ ಇವಾಗ ಇಷ್ಟು ಮೇಕೆ ಇದೆ ಅಷ್ಟೇ, ಮರಿಗಳು ಒಂದು 15 ಏನೋ ಇದೆ. ಅಂದರೆ ಅವಾಗವಾಗ ಮಾರ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಮಳೆಗಳೆಲ್ಲ ಜಡಿ ಇಟ್ಕೊತಾ ಇರೋದ್ರಿಂದ ಮತ್ತು ಹುಲ್ಗಳು ಕೂಡ ಸಿಗ್ತಾ ಇಲ್ಲ, ಕಷ್ಟ ಅನ್ನಿಸ್ತಾ ಇದೆ. ಹಾಗಾಗಿ ಹುಲ್ಲೆಲ್ಲ ಮಾಡಿಕೊಂಡು ನೆಕ್ಸ್ಟ್ ತರೋಣ ಅಂತ ಈ ಥರ ಮಾಡ್ಕೊಂಡಿದ್ದೀವಿ. ಹಾಗೆ ಮಳೆ ಬರೋ ಥರ ಕೂಡ ಆಗಿತ್ತು. ಹಾಗೆ ಸ್ಕೂಲ್ ಹತ್ರ ಬೆಳಗ್ಗೆ ಕೂಡ ಫಂಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಪ್ರತಿಯೊಂದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ರು. ಹಾಗೆ ಇವಾಗ ಬಂದೆ ನಾನು ಕೂಡ ಸ್ವಲ್ಪ ಅದನ್ನು ನೋಡ್ಕೊಂಡು ಹೋಗೋಣ ಅಂತ. ಬೆಳಗ್ಗೆನೇ ಸೋನಿ ಹೋದ್ಲು ರೆಡಿಯಾಗಿ. ಆದರೆ ಸೋನಿನ ರೆಡಿ ಮಾಡಬೇಕಾದ್ರೆ ಅವಳನ್ನ ವ್ಯಾನಿಗೆ ಕಳಿಸ್ಬೇಕಾದ್ರೆ ಅದು ಫೋಟೋ ತೆಗಿಯೋಕ್ಕಾಗಲಿಲ್ಲ ಮತ್ತು ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಅಂದರೆ ಬೆಳಗ್ಗೆ ಎದ್ದಿದ್ದೇ ಸ್ವಲ್ಪ ಲೇಟ್ ಆಯಿತು. ಅದ್ರಲ್ಲೂ ಬೇರೆ ಸ್ನಾನ ಮಾಡಿಸಿ ಅಂದರೆ ಈ ಹಂಡೆ ಒಲೆ ಕೆಳಗಡೆ ನೀರು ಕಾಯಿಸೋದ್ರಿಂದ ಅದು ಬೇಗ ಉರಿ ಅದು ಹತ್ಕೊಳ್ಳೋದೇ ಇಲ್ಲ. ಅದು ಬೇರೆ ತಲೆನೋವು ಆಗ್ಬಿಡುತ್ತೆ. ಕೆಲಸಗಳು ಜಾಸ್ತಿ ಇರೋದ್ರಿಂದ ವೀಡಿಯೋ ಮಾಡೋದೇ ಮರ್ತೋದೆ. ಅಂದರೆ ಸೋನಿ ಯಾವುದೂ ಕೂಡ ಕಾಸ್ಟ್ಯೂಮ್ ಹಾಕ್ಸಿರ್ಲಿಲ್ಲ. ಅಂದರೆ ಫ್ರೀಡಮ್ ಫೈಟ್ ಡ್ರೆಸ್ ಹಾಕ್ಸಿ ಅಂತ ಹೇಳಿದ್ರು. ನನಗೆ ಯಾಕೋ ಅದು ಸರಿ ಹೋಗಲಿಲ್ಲ. ಅಂದರೆ ಭಗತ್ ಸಿಂಗ್ ಹಾಕ್ಸೋಣ ಅಂತ ಇತ್ತು ಪ್ಲಾನು. ಲಾಸ್ಟಿಗೆ ಅದು ಟೋಪಿನೇ ಸಿಗಲಿಲ್ಲ. ಹೋಗಲಿ ಬಿಡು, ನೆಕ್ಸ್ಟ್ ಇಯರಿಂದ ನೋಡ್ಕೊಳ್ಳೋಣ, ನೆಕ್ಸ್ಟ್ ಇಯರಿಂದ ಚೆನ್ನಾಗಿ ರೆಡಿ ಮಾಡಿ ಕಳಿಸಿದ್ರೆ ಆಯಿತು ಅಂತ ಸುಮ್ಮನಾದೆ. ಮಾಮೂಲಿ ಡ್ರೆಸ್ನೇ ಹಾಕಿ ಕಳಿಸ್ದೆ. ಅಂದರೆ ಫ್ರೀಡಮ್ ಫೈಟ್ರು ಅವ್ರದ್ದು ಪರ್ಸ್ನಲಿ ಮತ್ತು ಅವ್ರು ಏನೇನು ಹೋರಾಡಿದ್ರು ಅದನ್ನೆಲ್ಲ ಮಕ್ಕಳು ಅಂತೂ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಚಿಕ್ಕ ಮಕ್ಕಳಾದರೂ ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಈ ಥರ ಒಂದು ಫಂಕ್ಷನ್ ನೋಡಿದರೆ ಒಂದು ಒಳ್ಳೆ ಹಬ್ಬದ ಥರನೇ ಇರುತ್ತೆ, ಆ ಥರ ಇರುತ್ತೆ. ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ಅಲ್ವಾ, ಹಾಗಾಗಿ ನನಗೆ ಈ ಥರ ಒಂಥರ ತುಂಬ ಖುಷಿಯಾಗಿಬಿಡುತ್ತೆ. ನಾನು 10th ಇದ್ದಾಗ ಹಲಗಲಿ ಬೇಡರು ಅಂತ ಒಂದು ನಮಗೆ ಪೊಯಮ್ ಇತ್ತು. ಅದಕ್ಕೆ ಮಾಣಿಕ್ಯ ಪ್ಯಾರಡೆ ಅಂತ ಇವಾಗ CM ಸಿದ್ದರಾಮಯ್ಯ ಸರ್ ಇದ್ದಾರಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅವರು ಇವಾಗ ಮಾಣಿಕ್ಯ ಪ್ಯಾರಡೆಯಲ್ಲಿ ಈ ಥರ ಉದ್ಘಾಟನೆ ಅಂದರೆ ಫ್ಲಾಗ್ ಎಲ್ಲ ಹಾರಿಸ್ತಾರಲ್ಲ, ಫಸ್ಟ್ ಟೈಮ್ ನಾವು ಕೂಡ ಅಲ್ಲಿಗೆ ಹೋಗಿದ್ದು. ಅವತ್ತಿಂದ ಆ ಪ್ರೋಗ್ರಾಮ್ ಮಾಣಿಕ್ಯ ಪ್ಯಾರಡೆಯಲ್ಲಿ ಸ್ಟಾರ್ಟ್ ಆಗಿದ್ದು. ಅಂದರೆ 450 ಜನ ಮಕ್ಕಳು ಬೇಕಾಗಿದ್ದು ಹಲಗಲಿ ಬೇಡರು ಎಂಬ ಒಂದು ಇದಕ್ಕೆ. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೆ ಕೊಡಬೇಕು ಕಪ್ಪ, ಅದು ಸಂಗೊಳ್ಳಿ ರಾಯಣ್ಣ ಆ ಥರ ಎಲ್ಲ ಫಂಕ್ಷನ್ ದೊಡ್ಡದಾಗಿ ಒಂದು ಸ್ಟೇಜೇ ಇತ್ತು ಅಲ್ಲಂತೂ. ಅಲ್ಲಿ ನಮ್ಮದು ಡ್ಯಾನ್ಸ್ ಇದ್ದಿದ್ದು. ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಜ್ಯುವೆಲರಿ ಎಲ್ಲ ಪ್ರತಿಯೊಬ್ಬರದು ಕೂಡ ಡ್ಯಾನ್ಸ್ ಮಾಸ್ಟರ್ದು ಮಹೇಶ್ ಸರ್ ಅಂತ. ಆವಾಗ ತುಂಬ ಚೆನ್ನಾಗಿ ಆ ಥರ ಎಲ್ಲ ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಆ ಥರ ನನಗೆ ಪ್ರತಿ ಸ್ವಾತಂತ್ರ್ಯ ದಿನಾಚರಣೆ ಬಂದರೂ ಕೂಡ ನಂಗೆ ಅದು ಬೇಗನೆ ಮೈಂಡಿಗೆ ಬಂದುಬಿಡುತ್ತೆ. ಈ ಥರ ಫಂಕ್ಷನ್ಗೆ ನಾವು ಹೋಗಿದ್ವಲ್ಲ ಅಂತ ತುಂಬಾ ಖುಷಿ